ಪ್ರೋಟಾನ್ ಪಬ್ಲಿಷರ್ ಸೆಕ್ರೆಟರಿ ರಾಣಿ ಜೊತೆ ಸಾಮ್ರಾಟ್ ಫೋನ್ನಲ್ಲಿ ಮಾತಾಡ್ತಾ ಇದ್ದ. ರಾಣಿ, ಫಸ್ಟ್ ಆಫ್ ಆಲ್ ನಾನು ಕಂಪ್ನಿ ಪಾಲಿಸಿಲಿ ಒಂದಷ್ಟು ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ರೆಡಿ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದೋಸ್ ಚೇಂಜಸ್. ಸೆಕೆಂಡ್, ನೀನು LX ಕಾರ್ಪೊರೇಷನ್ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡಿದ್ಯಾ ಅಂತ ಮಾಂಟಿ ಹೇಳ್ದ, ನಿಜಾನಾ? ಸಾಮ್ರಾಟ್ ಈ ಸಲ ಬೇಕು ಅಂತಾನೆ ವಾಯ್ಸ್ನ ಇನ್ನಷ್ಟು ರಫ್ ಮಾಡ್ಕೊಂಡಿದ್ದ. ಯಾಕಂದ್ರೆ ಅವನು ಡಬಲ್ ಐಡೆಂಟಿಟಿ ಬಗ್ಗೆ ರಾಣಿಗೆ ಯಾವುದೇ ರೀತಿ ಡೌಟ್ ಬರಬಾರ್ದು ಅಂತ. ಎಸ್ ಸರ್, ಆಗ್ಲೇ ನಾವು ಡೀಲ್ನ ಫೈನಲೈಸ್ ಮಾಡಿದ್ದೀವಿ. ತುಂಬಾ ಒಳ್ಳೆ ಕಂಪ್ನಿ ಇದು ಅಂತ ಪ್ರೌಡ್ ಫೀಲ್ನಲ್ಲಿ ಹೇಳಿದ್ಲು. ಗುಡ್ ಗುಡ್. ನೌ ಡೂ ಒನ್ ಥಿಂಗ್. ಇವಾಗಲೇ LX ಕಾರ್ಪೊರೇಷನ್ ಹೆಡ್ ಸೂರಜ್ಗೆ ಕಾಲ್ ಮಾಡು ಆ್ಯಂಡ್ ಟೆಲ್ ಹಿಮ್ ದಟ್ ವಿ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಹಿಮ್. ಡೀಲ್ ಕ್ಯಾನ್ಸಲ್ ಮಾಡು. ಸಾಮ್ರಾಟ್ ಗತ್ತಲ್ಲೇ ಮಾತಾಡಿದ್ದ. ಸರ್, ಸಡನ್ ಆಗಿ ಯಾಕೆ ಸರ್ ಅಂತ ಅರ್ಥ ಆಗದೆ ಅವಳು ರಾಗ ಹೇಳಿದ್ಲು. ನಾನು ಹೇಳ್ದಷ್ಟು ಮಾಡಿದ್ರೆ ಸಾಕು. ಯಾಕೆ, ಏನು, ಹೇಗೆ ಅನ್ನೋ ಅಗತ್ಯ ಇಲ್ದಿರೋ ಪ್ರಶ್ನೆಗಳ ಮೇಲೆ ಟೈಮ್ ವೇಸ್ಟ್ ಮಾಡೋದು ಬೇಡ. ವಿ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಲೆಫ್ಟ್ ಟು ಡೂ. ಸಾಮ್ರಾಟ್ ಪ್ರೊಫೆಷನಲ್ ರೀತಿ ಗದ್ರದ. ರಾಣಿ ಡೀಲ್ ಕ್ಯಾನ್ಸಲ್ ಮಾಡ್ತಿರೋದಕ್ಕೆ ರೀಸನ್ ಏನು ಅಂತ ಕೇಳಬೇಕು ಅನ್ಸಿದ್ರು ಟೈಗರ್ ವಿರುದ್ಧ ಮಾತಾಡೋಷ್ಟು ರೈಟ್ಸ್ ಇಲ್ದೆ ಸುಮ್ಮನಾದ್ಲು. ಓಕೆ ಸರ್ ಅಂತ ಸಾಫ್ಟಾಗಿ ಹೇಳ್ದವಳಿಗೆ ಕಾಲ್ ಡಿಸ್ಕನೆಕ್ಟ್ ಆಗಿರೋ ಸೌಂಡ್ ಕೇಳಿಸ್ತು. ಆಗ ಸಾಮ್ರಾಟ್ ಪಕ್ಕದಲ್ಲಿದ್ದ ಮಾಂಟಿ ಕನ್ಫ್ಯೂಸ್ ಲುಕ್ ಕೊಡ್ತಾ, ಏನಾಯ್ತು? ಎದ್ಕಿದ್ದಂಗೆ ಯಾಕೆ LX ಕಾರ್ಪೊರೇಷನ್ ಜೊತೆ ಡೀಲ್ ಕ್ಯಾನ್ಸಲ್ ಮಾಡ್ತಿದ್ಯಾ ನೀನು ಅಂತ ಕೇಳ್ದ. ಹಾ, ಸುಮ್ಮನೆ ಹಾಗೆ. ನನಗೆ ಆ ಕಂಪ್ನಿ ನೇಮ್ ಇಷ್ಟ ಆಗಲಿಲ್ಲ. ಸ್ಮೈಲ್ ಮಾಡ್ತಾ ಹೇಳ್ದ. ಮಾಂಟಿಗೆ ಹುಚ್ಚಿಡಿಯೋದೊಂದು ಬಾಕಿ. ಅವನು ಮತ್ತೇನೋ ಕೇಳಬೇಕು ಅನ್ಕೊಂಡ. ಅದೇ ಸಮಯಕ್ಕೆ ಫೋನ್ ರಿಂಗ್ ಆಯ್ತು. ನೋಡಿದ್ರೆ ರಾಣಿ ಕಾಲ್ ಮಾಡ್ತಿದ್ಲು. ಅದನ್ನ ಅಬ್ಸರ್ವ್ ಮಾಡ್ದ ಸಾಮ್ರಾಟ್, ಸ್ಪೀಕರ್ ಆನ್ ಮಾಡಿ ಮಾತಾಡು ಅಂತ ಸನ್ನೆ ಮಾಡ್ದ. ಮಾಂಟಿ, ಎಸ್ ರಾಣಿ ಅಂದ. ಮಾಂಟಿ ಸರ್, ಸಾರಿ ಫಾರ್ ಕಾಲಿಂಗ್ ಯು. ಟೈಗರ್ ಕಾಲ್ ಮಾಡಿ LX ಕಾರ್ಪೊರೇಷನ್ ಜೊತೆ ಡೀಲ್ ಕ್ಯಾನ್ಸಲ್ ಮಾಡೋದಕ್ಕೆ ಹೇಳಿದ್ರು. ಆಕ್ಚುಲಿ ಈ ಡೀಲ್ ನಮ್ಮ ಕಂಪ್ನಿಗೆ ತುಂಬಾನೇ ಬೆನಿಫಿಷಿಯಲ್ ಇದೆ. ಏನ್ ಮಾಡೋದು ಅಂದ್ಲು. ಹಾಗಿದ್ರೆ ನಾನೇನ್ ಮಾಡೋದಕ್ಕಾಗತ್ತೆ? ನೀನ್ ನನಗ್ಯಾಕೆ ಕಾಲ್ ಮಾಡ್ದೆ ಹೇಳು ಅಂತ ಮಾಂಟಿ ಹುಬ್ಗಂಟೆಕ್ಕೆ ಕೇಳ್ದ. ಸರ್, ಅದು ನೀವೊಂದ್ಸಲ ಟೈಗರ್ ಜೊತೆ ಮಾತಾಡಿದ್ರೆ. ರಾಣಿ ತಡವರಿಸ್ತಾನೆ ಮಾತು ಮುಗಿಸೋ ಅಷ್ಟರಲ್ಲಿ ಮಾಂಟಿ ಸಿಟ್ ಮಾಡ್ಕೊಂಡು, ಆರ್ ಯು ಸೀರಿಯಸ್ ರಾಣಿ? ಟೈಗರ್ ಆರ್ಡರ್ ಮಾಡೋದ್ಮೇಲೆ ಮುಗೀತು ಅಂತ ನಿನಗೆ ಗೊತ್ತಿಲ್ವಾ? ಬಿಸ್ನೆಸ್ ಅಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ತೀರ್ಮಾನಗಳನ್ನೆಲ್ಲ ಟೈಗರ್ಗ್ ಬಿಟ್ರೆ ಎಲ್ರಿಗೂ ಒಳ್ಳೇದು. ಮಾಂಟಿ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ಇರಲಿಲ್ಲ. ಅವನು ಸೀರಿಯಸ್ ಆಗಿ ಇದನ್ನೆಲ್ಲ ಹೇಳ್ತಾ ಇದ್ದ. ಈ ಕಡೆ ರಾಣಿ ತಡವರಿಸ್ತಾ, ಇಲ್ಲ ಇಲ್ಲ ಸರ್, ನಾನು ಹೇಳಿದ ಹಾಗಲ್ಲ. ನಾನು ಇದನ್ನೆಲ್ಲ ಕಂಪ್ನಿ ಒಳ್ಳೇದಕ್ಕೋಸ್ಕರನೇ. ಸಾಮ್ರಾಟ್ ಒಂದು ಕ್ಷಣ ಅವನ ಕಡೆ ನೋಡಿ ಏನೋ ಯೋಚನೆ ಮಾಡ್ತಾ, ಸರಿ, ಬಟ್ ನಾವು ಫೋನಲ್ಲಿ ಮಾತ್ರ ಕಮ್ಯುನಿಕೇಶನ್ ಮಾಡೋದು ಬೆಟರ್ ಅಂದ. ನೋ ಪ್ರಾಬ್ಲಮ್. ಮಾಂಟಿ ಒಪ್ಪಿಗೆ ಕೊಟ್ಟು ಕೈಲಿರೋ ಬ್ಯಾಗಿಂದ ಒಂದು ಸ್ಪೆಷಲ್ ಫೈಲ್ನ ತೆಗೆದು ಸಾಮ್ರಾಟಿಗೆ ಕೊಟ್ಟ. ಇದೊಂದು ಫೈಲ್ ಕೊಡೋದು ಬಾಕಿ ಇತ್ತು ಅಂದ. ಇದ್ಯಾವ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು? ಮೊದಲೇ ಯಾಕೆ ನಾನು ಕೊಡ್ಲಿಲ್ಲ? ಸಾಮ್ರಾಟ್ ಮಾತಿಗೆ ಮಾಂಟಿ ಏನು ರೆಸ್ಪಾನ್ಸ್ ಮಾಡ್ದೆ ತೆಗೆದು ನೋಡ್ಲಿ ಅಂತ ಕಾಯ್ತಿದ್ದ. ಸಾಮ್ರಾಟ್ ಫೈಲ್ನ 2ನೇ ಪೇಜ್ ಓಪನ್ ಮಾಡಿದ ಕೂಡಲೇ ಅಲ್ಲಿ ಬ್ಲ್ಯಾಕ್ ಕಾರ್ಡ್ ಇರೋದು ಕಾಣಿಸ್ತು. ಅಕ್ರಮ್ ಅಂಕಲ್ ಆಲ್ರೆಡಿ ಈ ಥರದ ಕಾರ್ಡ್ ಕೊಟ್ಟಿದ್ದಾರೆ ನನಗೆ. ನೋ, ಇದು ಅದಕ್ಕಿಂತ ವ್ಯಾಲ್ಯೂಯೇಬಲ್. ಹತ್ರದಿಂದ ನೋಡು ಗೊತ್ತಾಗುತ್ತೆ. ಸಾಮ್ರಾಟ್ ಕನ್ಫ್ಯೂಷನ್ ಇಂದಾನೆ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ದ. ಕಾರ್ಡ್ ಮೇಲೆ ಚಿನ್ನದ ಗೆರೆಗಳಿದ್ವು. ಆ ಗೆರೆಗಳ ಮೇಲೆ ಚಿಕ್ಕ ಚಿಕ್ಕ ಡೈಮಂಡ್ಸ್ ಇದ್ವು. ಮಾಂಟಿ ಆಳ್ವಾಗಿ ಉಸಿರು ತಗೊಂಡು, ಇದ್ರ ಲಿಮಿಟ್ ಎಷ್ಟು ಗೊತ್ತಾ? 1000 ಕೋಟಿ ಅಂದವನು ಡೀಪ್ ಬ್ರೆತ್ ತಗೊಂಡು, ಇದನ್ನ ನಿನ್ ತಂದೆ ನಿನ್ಗೋಸ್ಕರ ಮಾಡಿಸಿಟ್ಟಿದ್ರು ಅಂತ ಹೇಳ್ದ. 1000 ಕೋಟಿ? ಓಹ್! ಸಾಮ್ರಾಟ್ ಕಿವಿಗೆ ಒಂದು ಕ್ಷಣ ಮತ್ತೇನು ಕೇಳಿಸ್ಲೇ ಇಲ್ಲ. ಕಾರ್ಡ್ಗೆ ಇಷ್ಟು ಕೆಪಾಸಿಟಿ ಇದೆ ಅಂದ್ರೆ ಅವನಿಗಿರೋ ಪ್ರಾಪರ್ಟಿನೆಲ್ಲ ಸೇರಿಸಿದ್ರೆ ಇನ್ನೆಷ್ಟು 1000 ಕೋಟಿ ಆಗ್ಬಹುದು? ಮಾಂಟಿ, ಟೆಲ್ ಮಿ ಒನ್ ಥಿಂಗ್. ನನ್ನ ಟೋಟಲ್ ನೆಟ್ವರ್ತ್ ಎಷ್ಟಿರ್ಬೋದು? ವೆಲ್, ನೆಟ್ವರ್ತ್ ಯೂಶುವಲಿ ಕಂಪ್ನೀಸ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ರಫ್ ಆಗಿ ಎಸ್ಟಿಮೇಟ್ ಮಾಡೋದಾದ್ರೆ ಅಸೆಟ್ಸ್ ಅಂಡ್ ಸ್ಟೇಕ್ಸ್ ಎಲ್ಲಾನು ಕನ್ಸಿಡರ್ ಮಾಡಿದ್ರೆ 80,000 to 90,000 ಕೋಟಿ ಇರ್ಬೋದು. ಸಾಮ್ರಾಟ್ ಕಣ್ಣು ಬ್ರೈಟ್ ಆಗಿ ಶೈನ್ ಆಯ್ತು. ಅಂದ್ರೆ ನನ್ ಬಿಲಿಯನಿಯರ್? ಎಸ್, ಆಫ್ ಕೋರ್ಸ್. 10 to 11 ಬಿಲಿಯನ್ ಡಾಲರ್ಸ್ ಸುಮ್ಮನೆನಾ ಮತ್ತೆ? ಮಾಂಟಿ ಇಮೇಜಿಂಗ್ ಸೆಕ್ಯೂರಿಟಿ ಆಫೀಸ್ಗೆ ಸಾಮ್ರಾಟ್ನ ಡ್ರಾಪ್ ಮಾಡಿ ಹೋದ. ಕೈಲಿ 1000 ಕೋಟಿ ಪ್ರಾಪರ್ಟಿ ಪೇಪರ್ಸ್ ಇಟ್ಕೊಂಡು ಆಫೀಸ್ ಒಳಗಡೆ ಹೋಗೋದಕ್ಕೆ ಯಾಕೋ ಸಾಮ್ರಾಟ್ ಮನ್ಸು ಹಿಂಜರಿತಾ ಇತ್ತು. ಕಾರ್ ಹತ್ ಕೂತವನು ಸೀದಾ ತನ್ನ ಹಳೆ ಮನೆ ಕಡೆ ಹೊರಟ. ಈ ಎಲ್ಲ ಡಾಕ್ಯುಮೆಂಟ್ಗಳನ್ನ ಸೇಫ್ ಆಗಿಡೋದಕ್ಕೆ ಸೀಕ್ರೆಟ್ ಆಗಿ ಒಂದು ಮನೆ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ. ಆ ಸ್ಲಮ್ ಮನೆ ರೀಚ್ ಆದ ಕೂಡಲೇ ಸೂಟ್ ಕೇಸ್ ತಗೊಂಡು ಸೀದಾ ಒಳಗಡೆ ಓಡ್ದ. ಆ ಅರ್ಜೆನ್ಸಿಲಿ ತನ್ನನ್ನ ಯಾವುದೋ ಒಂದು ಕಾರು ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡೇ ಇರಲಿಲ್ಲ. 3 ಜನ ಕಾರಿಂದ ಇಳಿದು ಮನೆ ಕಡೆನೆ ಬರ್ತಾ ಇದ್ರು. ಬೆಳಿಗ್ಗೆಯಿಂದ ಚೇಸ್ ಮಾಡ್ತಾ ಇದ್ವಿ, ನನ್ನ ಮಗ ಇವಾಗ ಸಿಕ್ತಾ ಅಂತ ಒಬ್ಬ ಹೇಳ್ದ. ಮತ್ತೊಬ್ಬ, ಮಚಾ ಕನ್ಫರ್ಮ್ ತಾನೆ, ಇವನೇ ಅವನು ತಾನೆ, ಮಿಸ್ಸಾಗಿ ಯಾವನ್ನೋ ಹೊಡೆದು ಕಿರಿಕಿ ಯಾಕೆ ಅಂತ ಕೇಳ್ದ. ಲೇ, ಇವನೇ ಕಣ ಅವನು. ಜಗನ್ ಸರ್ ನನಗೆ ಫೋಟೋನು ಕಳಿಸಿದ್ದಾರೆ, ನಾನು ನೋಡಿದ್ದೀನಿ, ಅದಿವನೇ
ಅಂತ ಮೂರನೇ ಅವನು ಹೇಳ್ದ. ಸಾಮ್ರಾಟ್ ಮನೆ ಒಳಗಡೆ ಹೋಗಿ ಸೂಟ್ ಕೇಸ್ನ ಇಟ್ಕೂಡ್ಲೆ ಹಿಂದೆಯಿಂದ ಬಂದ್ 3 ಜನ ಕ್ರಿಕೆಟ್ ಬ್ಯಾಟಿಂದ ಅವನ ತಲೆ ಮೇಲೆ ಜೋರಾಗಿ ಹೊಡೆದೇ ಬಿಟ್ರು. ಸಾಮ್ರಾಟ್ಗೆ ಅವ್ರು ಯಾರು ಅಂತ ತಿರುಗಿ ನೋಡೋದಕ್ಕೂ ಆಗ್ಲಿಲ್ಲ. ಅವನು ಹಾಗೆ ಪ್ರಜ್ಞೆ ತಪ್ಪಿದ್ಬಿಟ್ಟ. ತಕ್ಷಣ ಅವನನ್ನ ಎತ್ಕೊಂಡು ಹೋಗಿ ಅವರು ಕಾರ್ ಡಿಕ್ಕಿ ಒಳಗಡೆ ಎಸೆದ್ರು. ಬಟ್ ಇದೆಲ್ಲ ಸಾಮ್ರಾಟ್ ಕಾರಲ್ಲಿ ರೆಕಾರ್ಡ್ ಆಗ್ತಾನೆ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ಗೆ ನಿಧಾನವಾಗಿ ಕಾನ್ಶಿಯಸ್ನೆಸ್ ಬಂತು. ಅವನಾಗಿದ್ನೆಲ್ಲ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಳ್ಳೋ ಹೊತ್ತಿಗೆ ಬ್ಲ್ಯಾಕ್ ಟಿ ಶರ್ಟ್ ಬ್ಲೂ ಜೀನ್ಸ್ ಹಾಕಿರೋ ಒಬ್ಬ ವ್ಯಕ್ತಿ ಅವನ ಮುಂದೆ ಬಂದ. ಹೇಯ್, ಯಾರೋ ನೀನು? ಸಾಮ್ರಾಟ್ ತಕ್ಷಣ ಕಿರ್ಚ್ಕೊಂಡ. ಆ ವ್ಯಕ್ತಿ ಮತ್ತು ಮುಂದೆ ಬರ್ತಾ, ನಾವು ಗೂಂಡಾಗಳು, ನಮ್ಮ ಹತ್ರ ಯಾವ ಪ್ರಶ್ನೆನೂ ಕೇಳಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ ಅಂದವನು ನಗೋದಕ್ಕೆ ಶುರು ಮಾಡ್ದ. ಸಾಮ್ರಾಟ್ ಆಗ್ಲೇ ಕಂಪ್ಲೀಟಾಗಿ ಕಣ್ಣು ಓಪನ್ ಮಾಡಿದ್ದ. ಆಗ ಅವನ ಮುಂದೆ 3 ಜನ ಇರೋದು ಕಾಣಿಸ್ತು. ಹೋ, ನನ್ನನ್ನು ಕಿಡ್ನಾಪ್ ಮಾಡಿದ್ದೀರಾ ನೀವುಗಳು? ಸಾಮ್ರಾಟ್ ನೇರವಾಗಿ ಕೇಳ್ದ. ಏ ಫಯಾಜ್, ಹಾಕಿ ಸ್ಟಿಕ್ಸ್ ಇದೆ ಅಲ್ಲಿ, ತಗೊಂಡ್ ಬಾರೋ ಅಂತ ಒಬ್ಬ ಆರ್ಡರ್ ಮಾಡ್ದ. ನಿಮ್ಗೆಷ್ಟು ದುಡ್ಡು ಬೇಕು ಹೇಳಿ? ಸಾಮ್ರಾಟ್ ಟೈಮ್ ವೇಸ್ಟ್ ಮಾಡ್ದೆ ಕೇಳ್ದ. ಲಾ ಮರೇ, ದುಡ್ಡು ಬೇಕಿದ್ದಿದ್ರೆ ನಿನ್ನ ಇಲ್ಲಿವರೆಗೂ ಕರ್ಕೊಂಡು ಬರೋ ಅವಶ್ಯಕತೆನೇ ಇಲ್ಲ. ಹಗ್ಲೊತ್ತೆ ನಿನ್ನ ರಾಬ್ರಿ ಮಾಡ್ತಿದ್ವಿ. ಕಿಡ್ನಾಪ್ ಮಾಡಿರೋದು ನಿನಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಡೋದಕ್ಕೆ. ಮಗನೇ, ಜಗನ್ ಸರ್ ಜೊತೆನೆ ಕಿರಿಕ್ ಮಾಡ್ಕೊಳ್ಳೋ ಅಷ್ಟು ಧೈರ್ಯನಾ? ಸಾಮ್ರಾಟ್ಗೆ ಇವಾಗೆಲ್ಲ ಕ್ಲಿಯರ್ ಆಯ್ತು. ಓಹೋ, ನೀವೆಲ್ಲ ಜಗನ್ ಕಳ್ಸಿರೋ ನಾಯಿಗಳ ಅಂತ ಹೇಳ್ತಿದ್ದಂಗೆ ಗೂಂಡ ಒಬ್ಬ ಬಂದು ಸಾಮ್ರಾಟ್ ಕಾಲರ್ನ ಹಿಡ್ಕೊಂಡು, ಏನೋ ಹೇಳ್ದೆ? ಮಾತಾಡೋಕ್ ನಾಲ್ಗೇನೆ ಇರಬಾರ್ದು ಮಗನೇ. ಇಡೀ ಶಿವಾಜಿನಗರನೇ ನಮ್ಮನ್ನ ನೋಡಿದ್ರೆ ಗಡ ಗಡ ಅಂತ ನಡುಗುತ್ತೆ, ಗೊತ್ತಾಯ್ತೇನೋ ಬಚ್ಚ? ಶಿವಾಜಿನಗರಕ್ಕೆ ಮಾತ್ರ ನೀವು ರೌಡಿಗಳು, ಆದ್ರೆ ನಾನು ಯಾರು ಅಂತ ಗೊತ್ತಾ? ನನ್ನ ಮೇಲೆ ಇನ್ನೊಂದೇಟ್ ಬಿದ್ರು ಬೆಂಗಳೂರಲ್ಲಿ ರಕ್ತದ ಹೊಳೆನೇ ಹರಿಯತ್ತೆ. ನೀನು ನಿನ್ ಕಡೆಯವರೆಲ್ಲ ಅದ್ರಲ್ಲಿ ಕೊಚ್ಕೊಂಡು ಹೋಗ್ತೀರಾ. ಸಾಮ್ರಾಟ್ ಅಕ್ಷರ ಸಹ ಅಬ್ಬರಿಸಿದ್ದ. ಆದ್ರೆ ಆ ಗೂಂಡ ಅದನ್ನ ಕೇಳಿ ಜೋರಾಗಿ ನಗೋದಕ್ಕೆ ಶುರು ಮಾಡ್ದ. ಹೇಳಿ ಕೇಳಿ ಡೆಲಿವರಿ ಬಾಯ್ ಆದ್ರೂ ಕೊಬ್ ನೋಡ್ರ, ಸಕ್ಕತ್ತಾಗಿ ಡೈಲಾಗ್ ಬೇರೆ ಹೊಡಿತಾನಲ್ವಾ? ಒಂದ್ ಕೆಲ್ಸ ಮಾಡೋಣ, ಗಾಂಧಿನಗರಕ್ಕೆ ಕರ್ಕೊಂಡು ಹೋಗೋಣ. ಅಲ್ಲಿ ನಮ್ ರಫೀಕ್ ಬಾಯ್ ಇದಾರಲ್ಲ, ಅವ್ರಿಗೆ ಹೇಳಿ ಆಕ್ಟಿಂಗ್ ಅಲ್ಲಿ ಒಂದ್ ಚಾನ್ಸ್ ಕೊಡ್ಸೋಣ. ಮುಂದೆ ದೊಡ್ಡ ಹೀರೋ ಆಗ್ತಾನೆ ಬಡ್ಡಿ ಮಗ ಅಂತ ವ್ಯಂಗ್ಯ ಮಾಡ್ದ. ಅವನ ಮಾತಿಗೆ ಉಳ್ದವರೆಲ್ಲ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ಫಯಾಜ್ 5-6 ಹಾಕಿ ಸ್ಟಿಕ್ಸ್ನ ತಗೊಂಡ್ ಬಂದ. ಕೈ ಕಾಲು ಕಟ್ತಾ ಇದ್ದಿದ್ರೆ ಸಾಮ್ರಾಟ್ ಅವ್ರನ್ನೆಲ್ಲ ಒಂದ್ ಕೈ ನೋಡ್ಕೊಳ್ತಿದ್ದ. ಬಟ್ ಈ ಸಿಚುವೇಶನ್ ನಲ್ಲಿ ಕಾಮ್ ಆಗಿ ಅವ್ರ ಜೊತೆ ಮಾತಾಡೋದೇ ಬುದ್ಧಿವಂತಿಕೆ ಆಗಿತ್ತು. ಒಬ್ಬ ರೋಡಿ ಹೊಡೆಯೋದಕ್ಕೆ ಕೈ ಎತ್ತುತ್ತಿದ್ದ ಹಾಗೆ ಸಾಮ್ರಾಟ್ ಗಂಟ್ಲು ಕಿತ್ತೋಗೋ ಹಾಗೆ ಸ್ಟಾಪ್ ಅಂತ ಕಿರಿಚ್ತಾ. ನೋಡಿ, ನಾನು ನಿಮ್ಗೆ ಒಂದು ಸೂಪರ್ ಆಫರ್ ಕೊಡ್ತೀನಿ. ನೀವು ಜಗನಿಂದ ಎಷ್ಟು ದುಡ್ಡು ತಗೊಂಡಿದ್ದೀರೋ ಅದಕ್ಕಿಂತ ಡಬಲ್ ಕೊಡ್ತೀನಿ. ಆಮೇಲೆ ನೀವು ಹೋಗಿ ಆ ಜಗನ್ಗೆ ಬ್ಯಾಂಡ್ ಬಜಾಯಿಸ್ಬೇಕು, ಓಕೆನಾ ಅಂತ. ಹೇಯ್ ಮುಚ್ಚ ಬಾಯಿ, ದುಡ್ಡುಗ್ ಮಾರ್ಕೊಳ್ಳೋರ್ ತರ ಕಾಣ್ತಿದ್ದೀವೇನೋ ನಿನ್ ಕಣ್ಗೆ. ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಣ್ರೋ, ಚಚ್ರ ಚೆನ್ನಾಗಿ. ಆಮೇಲೆ ಜಗನ್ ಸರ್ ಹತ್ರ ಎಳ್ಕೊಂಡೋಗಿ ಬಿಸಾಕಣ. ಫಯಾಜ್ ದಡ್ಡಂತರ ಕಿರ್ಚ್ಕೊಂಡ. ಎಲ್ರೂ ಹಾಕಿ ಸ್ಟಿಕ್ ಇಟ್ಕೊಂಡು ಸಾಮ್ರಾಟ್ ಕಡೆ ಓಡೋಡ್ ಬಂದ್ರು. ಚೇರು ಕಟ್ ಹಾಕಿರೋ ಸಾಮ್ರಾಟ್ ಈಗ ಗೂಂಡಾಗಳನ್ನ ಹೇಗ್ ಫೇಸ್ ಮಾಡ್ತಾನೆ? ಒಂದ್ ವೇಳೆ ಸಾಮ್ರಾಟ್ಗೆ ಏನಾದ್ರೂ ಆದ್ರೆ ಮಾಫಿಯಾ ಕಿಂಗ್ ಗ್ರೂಪ್ ಜಗನ್ಗೆ ಏನ್ ಮಾಡಬಹುದು? ಈ ಕ್ವಶನ್ಸ್ಗೆ ಉತ್ತರ ಬೇಕಾ? ಹಾಗಾದ್ರೆ ಮುಂದೆ ಕೇಳಿ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.